ಅಪ್ಪರ ಭದ್ರಾ ಅನುಷ್ಠಾನ ಸಮಿತಿಯಿಂದ ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದರ ಉದ್ದೇಶ ಕೇಂದ್ರ ಸರ್ಕಾರದವರು 5,300 ಕೋಟಿಯನ್ನು ಕೊಡ್ತೀವಿ ಅಂತೇಳಿ ಇಲ್ಲಿವರೆಗೂ ಮಾಡಿಲ್ಲ. ಅನೇಕ ರೀತಿಯಲ್ಲಿ ಒಕ್ಕೂಟವನ್ನು ಮಾಡ್ತಾ ಇದ್ದೇವೆ. ಆದ್ರೂ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಇವತ್ತಿನ ದಿನ ಯಾವುದೇ ದುಡ್ಡು ಬರ್ತಾ ಇಲ್ಲ, ಯಾವೂ ಇಲ್ಲ. ನಾವೆಲ್ಲಾ ಲೀಡರ್ಸ್ಗೆಲ್ಲ ಸ್ಪಂದಿಸ್ತೀವಿ, ರಾಜಕೀಯವಾಗಿ ಎಲ್ಲಾ ಪಕ್ಷರು ಹೇಳ್ತಾ ಇದೀವಿ. ಆದ್ರೂ ಯಾರು ಸ್ಪಂದಿಸ್ತಾ ಇವತ್ತು ಪತ್ರಿಕೆ ಮುಖಾಂತರ ನಾವು ರಾಜ್ಯಪಾಲರಿಗೆ, ಕೇಂದ್ರ ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೂ ಎಲ್ಲರಿಗೂ, ಎಲ್ಲಾ ಎಂಪಿಗಳಿಗೂ, ನಾನು ರಾಜಕೀಯದಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಅಂತಲ್ಲ, ಎಲ್ಲಾ 28 ಎಂಪಿಗಳಿಗೂ, ನಮ್ಮ ಕುಮಾರಸ್ವಾಮಿ ಅವರಿಗೂ, ನಮ್ಮ ಆರ್ಥಿಕ ಮಂತ್ರಿಗಳಿಗೂ, ಪ್ರಧಾನಮಂತ್ರಿಗೂ ಇವತ್ತು ಪತ್ರ ಮುಖೇನ ಒಂದು ಕಳಿಸ್ತಾ ಇದ್ವಿ. ಯಾಕಂದ್ರೆ 5,300 ಕೋಟಿ ರಿಲೀಸ್ ಆದ್ರೆ ಇವತ್ತಾಗುತ್ತೆ. ಅಟ್ಲೀಸ್ಟ್ ಇದು ಬಹಳ ಹಳೆಯ ಒಂದು ಪ್ರಾಜೆಕ್ಟ್. ಅದೇ ನಮ್ಮ ಎತ್ತಿನಹೊಳೆಗಾದ್ರೆ ರಾಜ್ಯ ಸರ್ಕಾರದವರು ಬಹಳ ಜವಾಬ್ದಾರಿ ತೆಗೆದುಕೊಂಡು ಅದನ್ನು ಪೂರ್ಣ ಮಾಡ್ತೀವಿ ಅಂತೇಳಿ ನೆನ್ನೆ ತಾನೇ ಒಂದು ಸಭೆಯಲ್ಲಿ ಮಾಡಿದ್ದಾರೆ. ಆದ್ರೆ ನಮ್ಮ ಬಗ್ಗೆ ಕೇಳುತ್ತಾರೆ ಯಾರು ಇಲ್ಲ, ಅಪ್ಪರ ಭದ್ರಾ ಬಗ್ಗೆ ಯಾರು ಕೇಳ್ತಾ ಇಲ್ಲ. ಈ ದೃಷ್ಟಿಯಿಂದ ಇವತ್ತು ನಾವು ಈ ಒಂದು ಸಭೆಯನ್ನು ಕರೆದು ಇವತ್ತು ಪತ್ರಿಕಾಗೋಷ್ಠಿ ಒಕ್ಕೊತ್ತಾಯ ಮಾಡ್ತೇವೆ. ಏನಿವತ್ತು ಚಿತ್ರದುರ್ಗದಲ್ಲಿ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿಯವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ವಿಷಯ ಇಷ್ಟೇ, ಏನ್ ಭದ್ರಾ ಮೇಲ್ದಂಡೆ ಕಾಮಗಾರಿ ನಡೀತಾ ಇಲ್ಲ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದ್ದಂತ 5,300 ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿಲ್ಲ. ಇದನ್ನ ಬೇಗ ಬಿಡುಗಡೆ ಮಾಡ್ರಿ ಅಂತ ಕಾರ್ಯಾಧ್ಯಕ್ಷ ನೀರಾವರಿ ಹೋರಾಟ ಸಮಿತಿಯ ಅನುಷ್ಠಾನ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷ ಲಿಂಗಾರೆಡ್ಡಿ ಅವರು, ಕಾರ್ಯದರ್ಶಿ ಆಗಿರ್ತಕ್ಕಂಥ ದಯಾನಂದ್ ಅವರು, ಮತ್ತೆ ಇವರೆಲ್ಲ ಸೇರಿಬಿಟ್ಟು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಒತ್ತಡ ಇಷ್ಟೇ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ಜಲಸಂಪನ್ಮೂಲ ಅವರಿಗೆ ಇವತ್ತು ಒತ್ತಾಯ ಮಾಡಿದ್ದಾರೆ. ಯಾಕೆಂದ್ರೆ 2023-24ನಲ್ಲಿ ಕೇಂದ್ರ ಸರ್ಕಾರದವರೇ ನಾವು 5,300 ಕೋಟಿ ರೂಪಾಯಿ ಕೊಡ್ತೀವಿ, ಇದನ್ನ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ನಾವು ಜಿಲ್ಲೆಯಲ್ಲಿ ನಾವು ಕೇಳಿದ್ದಿಲ್ಲ. ಅವರಾಗಿ ಹೇಳಿಕೆಯಿಂದ ಇವತ್ತು ಹುಸಿ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಕಾಮಗಾರಿ ನಡೆಯೋದ್ರಿಂದ ಜಿಲ್ಲೆಯ ಜನಗಳಿಗೆ ಬಹಳ ಅನುಕೂಲ ಆಗುತ್ತೆ. ಮೊದಲೇ ಬರಗಾಲ ಪೀಡಿತ ಜನಗಳು ನಾವು. ಇವತ್ತು ಕಾಮಗಾರಿ ಮಾಡೋದ್ರಿಂದ 5,300 ಕೋಟಿ ರೂಪಾಯಿ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಇವತ್ತು ರಾಜ್ಯ ಸರ್ಕಾರ ಮೊನ್ನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, 2,610 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು. ಆ 2,610 ಕೋಟಿ ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿದಂತ ಕಾಂಟ್ರಾಕ್ಟ್ದಾರಿಗೆ ಬೇಕಾಗುತ್ತೆ. ಮತ್ತೆ ಅದೇ ಸ್ಥಿತಿ ಆಗುತ್ತೆ. ಇವ್ರು ದುಡ್ಡಿನ ಯಾವಾಗ ರಿಲೀಸ್ ಮಾಡ್ತಾರೋ ರಾಜ್ಯ ಸರ್ಕಾರದವ್ರಿಗೆ ಗೊತ್ತಿಲ್ಲ. ಮತ್ತೆ ಅದೇ ಸ್ಥಿತಿ ಆಗುತ್ತೆ. ಇದು ಆಗ್ಬಾರ್ದು. ಅತಿ ಶೀಘ್ರದಲ್ಲಿ ಕೇಂದ್ರ ಸರ್ಕಾರ 5,300 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರೆ ಈ ಜಿಲ್ಲೆಯ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಇವ್ರು ಇದೇ ರೀತಿಯ ಉದಾಸೀನ ಮಾಡ್ಕೊಂತ ಹೋದ್ರೆ ನೀರಾವರಿ ಅನುಷ್ಠಾನ ಸಮಿತಿಯವರು ಯಾವ ಹೋರಾಟ, ಮುಂದಿನ ಹೋರಾಟ ಯಾಕೆ ತಗೊಂತಾರೋ ನೋಡ್ಬೇಕಾಗತ್ತೆ. ಅವರು ಇದನ್ನೆಲ್ಲ ಪರಿಶೀಲನೆ ಮಾಡಿ ದಯವಿಟ್ಟು ಸೋಮಣ್ಣರಾಯ್ತು, ಮಾನ್ಯ ಪ್ರಧಾನಮಂತ್ರಿಗಳಾಯ್ತು, ನಿರ್ಮಲಾ ಸೀತಾರಾಮನ್ ಆಯ್ತು, ಇವರೆಲ್ಲ ಸೇರಿಬಿಟ್ಟು ನಮ್ಮ ಜಿಲ್ಲೆಗೆ ಅನುಕೂಲ ಮಾಡ್ಬೇಕು ಅಂತ ಈ ಮೂಲಕ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಸುದ್ದಿಗೋಷ್ಠಿಯಲ್ಲಿ. ಸಿಕ್ಕಪ್ಪನಹಳ್ಳಿ ರುದ್ರಸ್ವಾಮಿ, ಜಿಲ್ಲಾ ರೈತ ಸಂಘ ಉಪಾಧ್ಯಕ್ಷರು.